ತರ ಇದೆ. ಪೂರ್ತಿ ಕ್ಲಿಯರ್ ಆದ್ಮೇಲೆ ಬ್ಯೂಟಿಫುಲ್ ಐಸ್ ಮಿಕ್ಸ್ ಮಾಡಿ ಪೀಸ್. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಿ ಮೋಸ್ಟ್ ಸ್ಪೆಷಲ್ ಡೇ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ನನ್ನ ಪ್ರೀತಿಯ ಕೃಷ್ಣನ ಹುಟ್ಟಿದ ಹಬ್ಬ. ಇವತ್ತು ನನ್ನ ಹುಟ್ಟಿದ ಹಬ್ಬ ಬೇಕಿದ್ರೆ ಮರ್ತ್ಬಿಡ್ತೀನಿ ಅಂತ ಅಂದ್ಕೊಳ್ಳಿ, ಬಟ್ ಕೃಷ್ಣಂದು ಯಾವತ್ತೂ ಮರೆಯಲ್ಲ. ಯಾಕಂದರೆ ನನ್ನ ಲೈಫು ಅರ್ಧ ಚೇಂಜ್ ಮಾಡಿದೆ ಕೃಷ್ಣ. ಹಾಗಾಗಿ ಅವ್ರದ್ದು ಏನೇ ಆಚರಣೆಗಳಿದ್ದರೂ ಕೂಡ ನಾನು ಆಚರಿಸ್ತೀನಿ. ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ನೀವು ಅಷ್ಟೇ ಕೃಷ್ಣನ ಆರಾಧಿಸಿ, ಪ್ರೀತಿಸಿ, ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆಗಳನ್ನ ನೋಡ್ತೀರಾ. ಆ್ಯಂಡ್ ಒಂದು ವಾರದಿಂದ ನಾನು ಮನೆ ಕ್ಲೀನ್ ಮಾಡಿರಲಿಲ್ಲ, ಯಾಕಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ಶೂಟ್ ಇತ್ತು. ಆ್ಯಂಡ್ ಅಮ್ಮ ಮನೆಗೆ ಹೋಗ್ಬೋದು ಬರೋದು, ಆ್ಯಂಡ್ ಹಾಸ್ಪಿಟಲ್ಗೆ ಹೋಗೋದು ಬರೋದು ಇದೇ ಆಗೋಗ್ಬಿಟ್ಟಿತ್ತು. ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ನೀಟಾಗಿ ಎಲ್ಲನೂ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ಪೂಜೆ ಇರೋದ್ರಿಂದ ಆಬ್ವಿಯಸ್ಲಿ ಮಾಡಲೇಬೇಕು. ಆ್ಯಂಡ್ ಮಾಡ್ತಾ ಇದ್ದೇನೆ. ಇವತ್ತು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಬೇಕಾದ್ರೆ ನಾನು ಬಿಸಿ ನೀರಿಗೆ ಅದೇನಂತಾರೆ ಸರ್ಫೆಕ್ಸಲ್ ಲಿಕ್ವಿಡೋ ಅಥವಾ ಏನೋ ಒಂದು ಲಿಕ್ವಿಡು, ಅಂದರೆ ಸರ್ಫೆಕ್ಸಲ್ ಪೌಡ್ರ್ ಬರುತ್ತೆ ಗೊತ್ತಾ. ಸೊ ಸೋಪಿಂದ ಏನಾದರೂ ಲಿಕ್ವಿಡ್ ಇದ್ದರೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮನೆನ ಒರೆಸ್ಕೊತೀನಿ. ಯಾಕಂದರೆ ಏನಾದರೂ ಗಲೀಜಿದ್ರೆ ಬರುತ್ತೆ, ಆಮೇಲೆ ಏನಾದರೂ ಜಿಡ್ಡಿದ್ರೆ ಅದೂ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಮನೆ ಒರೆಸಿ ಒಂದು ವಾರ ಆಗುತ್ತಲ್ವ, ಅದಕ್ಕೋಸ್ಕರ ಕ್ಲೀನಾಗೆ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡದ್ದಾಯಿತು. ಏನೋ ಒಂಥರ ಖುಷಿ. ಕಸ ಗುಡಿಸಿ ಮನೆಲ್ಲ ಒರೆಸ್ಬಿಟ್ರೆ ಮನೆ ನೀಟಾಗತ್ತೆ ಗೊತ್ತಾ. ಆ್ಯಂಡ್ ನಾನಿದು ಈ ಪಾಟ್ನ ರಾಮೋಹಳ್ಳಿಯಿಂದ ತಂದಿದ್ದು ಆಯಿತಾ. ತಂದು 1 ಮಂತ್ ಆಯಿತು ಅಂತ ಅನ್ಸುತ್ತೆ. ನಿಮ್ಮೆಲ್ರಿಗೂ ಗೊತ್ತು ಅಲ್ವಾ. ಇಟ್ಸ್ ಗ್ರೋಯಿಂಗ್ ಗುಡ್, ಚೆನ್ನಾಗಿದೆ. ನೀರು ಹಾಕೋದು ಮರ್ತ್ಬಿಟ್ಟಿದೆ ಅಂದ್ಬಿಟ್ಟು ಇವತ್ತು ನೀರು ಹಾಕ್ತಾಯಿದ್ದೀನಿ. 2 ಪಾಟ್ಗೆ ಹಾಕಬೇಕಿತ್ತು. ಆ್ಯಂಡ್ ತುಳಸಿ ಗಿಡ ಯಾಕೋ ಇನ್ನೂ ಬರಲಿಲ್ಲಪ್ಪ, ಏನಂತ ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಮಾಡ್ತೀನಿ. ಅಮ್ಮನೂ ತುಳಸಿ ಗಿಡ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಪೂಜೆಗೆ ತುಳಸಿ ಇವತ್ತು ಇರಲೇಬೇಕು. ಕೃಷ್ಣ ಜನ್ಮಾಷ್ಟಮಿ ಅಂದಮೇಲೆ ತುಳಸಿ ಮತ್ತು ತಾವರೆ ಹೂವು ಇಲ್ಲಾಂದರೆ ಹೇಗೆ ಗುರು. ಸೊ 2 ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡೆ. ತುಳಸಿ ಮನೆ ಹತ್ರ ತೊಗೋಬೋದಾಗಿತ್ತು, ಬಟ್ ನನಗೆ ಟೈಮ್ ಇರಲಿಲ್ಲ ಹೋಗಿ ಎಲ್ಲ ಮಾಡೋದಕ್ಕೆ. ಹಾಗಾಗಿ ಆನ್ಲೈನಲ್ಲೇ ತರಿಸ್ಕೊಂಡ್ಬಿಟ್ಟೆ. ಸೊ ನೀಟಾಗಿ ಹೂವೆಲ್ಲ ಜೋಡಿಸ್ಕೊಂಡು ದೇವರಿಗೆ ತಾವರೆ ಹೂವು ಯಾಕೋ ಎಲೆಲ್ಲ ಉದ್ರೋಗ್ತಿತ್ತು. ಆ ಉದ್ರಿರೆಲ್ಲ ನಾನು ಈ ಥರ ಮಾಡಿಬಿಟ್ಟೆ. ಅರ್ಬಿ ಕೊಟ್ಟಿರೋ ಬಟ್ಲಿಗೆ ತಾವರೆ ಹೂವು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ತುಳಸಿ ಇಟ್ಟೆ. ಆ್ಯಂಡ್ ಕೃಷ್ಣನಿಗೋಸ್ಕರ ಬೆಣ್ಣೆ ಮಾಡ್ತಾಯಿದ್ದೀನಿ. ಈ ಪ್ರಾಸೆಸ್ ನಿಮ್ಮೆಲ್ರಿಗೂ ಗೊತ್ತು ಅಲ್ವಾ. ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಈ ಥರ ಬೆಣ್ಣೆ ಆಗಿಬಿಡತ್ತೆ. ತುಪ್ಪ ಹೋಗಿ ಬೆಣ್ಣೆ ಆಗುತ್ತೆ. ಬೆಣ್ಣೆಯಿಂದ ತುಪ್ಪ ಕಾಯಿಸೋದು ಗೊತ್ತು ನನಗೆ, ಬಟ್ ತುಪ್ಪದಿಂದ ಬೆಣ್ಣೆ ಮಾಡೋದಿದೆ ಗೊತ್ತಾ, ಒಂಥರ ಮಜಾ. ಕೃಷ್ಣನಿಗೆ ತುಂಬ ಇಷ್ಟ ಅಲ್ವಾ ಬೆಣ್ಣೆ. ಹಾಗಾಗಿ ಆ ಬೆಣ್ಣೆನ ಮಾಡಿ ಅದ್ರ ಮೇಲೆ ನಾನು ಕೇಸರಿ ಹೂವುಗಳನ್ನ ಹಾಕಿ ನೈವೇದ್ಯಕ್ಕೆ ಅಂತ ಇಟ್ಟೆ. ಆ್ಯಂಡ್ ನೀರು ತುಳಸಿ ಹಾಕಿದೆ ಗೊತ್ತಾ, ಅದು ಕೂಡ ನೈವೇದ್ಯನೇ. ಇನ್ನು ಭಗವದ್ಗೀತೆಗೆ ಹೂವು ಎಲ್ಲ ಇಟ್ಬಿಟ್ಟು ಇವತ್ತು ಪೂಜೆ ಮಾಡಬೇಕಲ್ವಾ. ಹಾಗಾಗಿ ಎಲ್ಲ ಜೋಡಿಸ್ಕೊಂಡು ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಪೂಜೆ ಮಾಡಿದ್ದೀನಿ. ಬಿಕಾಸ್ ಇವತ್ತು ನನ್ನ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಅವರಿಗೆ ಅರ್ಪಿಸ್ಬೇಕಲ್ವಾ. ಮಲ್ಲಿಗೆ ಹೂವು ಮಾತ್ರ ಒಂದು ಮಿಸ್ಸಿಂಗ್ ಇದೆ ಅಷ್ಟೇ. ಅದು ಊದಿದ್ರೆ ಇನ್ನೂ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ದೇವ್ರ ಮನೆ ನಾನು ದೇವಸ್ಥಾನ ಥರ ನೋಡ್ತೀನಿ ಅಂದ್ಬಿಟ್ಟು. ಇವತ್ತು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಭಗವದ್ಗೀತೆಗೂ ಪೂಜೆ ಮಾಡಿದೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಂಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು. ಯಾಕಂದರೆ ಕೊಲಾಬ್ ಅವರು ತುಂಬ ಅರ್ಜೆಂಟ್ ಮಾಡ್ತಾನೆ ಇದ್ರು ಅಂದ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದಕ್ಕೆ ಬೇಕಾಗಿರೋಂಥ ಸೂಪರ್ಸ್ ಎಲ್ಲ ಆ್ಯಡ್ ಮಾಡಿ ಎಲ್ಲ ಮಾಡಿದಾಯಿತು. ರಾಯರು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ. ಸೊ ಇದು ನನ್ನ ದೇವ್ರ ಮನೆ. ಅದೇ ಹೇಳಿದ್ನಲ್ಲ, ಮಲ್ಲಿಗೆ ಹೂವು ಒಂಚೂರು ಮಿಸ್ಸಿಂಗ್ ಆಗಿದೆ. ಆ್ಯಂಡ್ ಭಗವದ್ಗೀತೆ ತೆಗೆದು ಕೆಳಗಡೆ ಇಟ್ಟಿದ್ದೀನಿ. ಸೊ ಹಾಗಾಗಿ ಸೈಡಲ್ಲಿ ಸ್ವಲ್ಪ ಖಾಲಿ ಅಂತ ಅನ್ನಿಸ್ತದೆ ಅಷ್ಟೇ. ಹೇರ್ ಕೂಡ ಡ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಇಸ್ಕಾನ್ಗೆ. ನೆನ್ನೆ ನೋಡಿದೆ, ಸಿಕ್ಕಾಪಟ್ಟೆ ರಶ್ ಇತ್ತು ನೆನ್ನೆನೆ. ಬಟ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ಇರ್ತಾರೆ ಏನೋ ಅಂದ್ಬಿಟ್ಟು. ಬಟ್ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ಎಷ್ಟು ಜನ ಆದ್ರೂ ಇರಲಿ, ಕೋಟಿ ಜನ ಆದ್ರೂ ಇರಲಿ, ಅವ್ರ ದರ್ಶನ ಪಡ್ಕೊಂಡೇ ಬರೋದು ಅಂದ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸನೂ ಮುಗಿಸಿದ್ವಿ. ಇವಾಗ ಹೊರಡ್ಬೇಕು. ಡ್ರೆಸ್ ತಂದಿದ್ದೆ ಆಯ್ತಾ ಅದಕ್ಕೆ ಅಂತಾನೆ. ಬಿಕಾಸ್ ಸಾರಿ ಇರಲಿಲ್ಲ, ಎಲ್ಲ ಸಾರಿನೂ ಯೂಸ್ ಮಾಡ್ಬಿಟ್ಟಿದೆ. ಹೊಸ ಸಾರಿ ಇದೆ, ಬಟ್ ಬ್ಲೌಸ್ ಇಲ್ಲ ಅದಕ್ಕೆ. ಬಟ್ ಎಲ್ಲಾ ಡ್ರೆಸ್ಸು ತಗೊಂಡ್ ಬಂದಿದ್ದೆ. ಏನಂದ್ರೆ ಯಾವ್ದನ್ನು ಸ್ಟಿಚ್ ಮಾಡ್ತಿಲ್ಲ, ಎಲ್ಲ ದೊಗ್ಲ ಫುಲ್ ದೊಗ್ಲ ಇತ್ತು. ಹಾಗಾಗಿ ಸರಿ ನಿನ್ನೆ ಮಲ್ಲೇಶ್ವರಂಗೆ ಹೋಗಿದ್ದೆ ನಾನು ಅಮ್ಮ. ನನ್ನ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಹಂಗೆ ಮಲ್ಲೇಶ್ವರಂಗೆ ಹೋದಾಗ ತಗೊಂಡ್ ಬಂದಿದ್ದೆ. ಬಟ್ 4 ಡ್ರೆಸ್ 2-3 ಡ್ರೆಸ್ಸು ಅನ್ಸುತ್ತೆ. ಅಷ್ಟು ಡ್ರೆಸ್ಸು ಫುಲ್ಲು ಅದಕ್ಕೆ ಅಂತಾರೆ ಲೂಸ್ ಇದೆ. ಹಾಗಾಗಿ ಸ್ಯಾರಿ ಉಡೋಣ ಅಂತ ಅನ್ಕೊಂಡಿದ್ದೀನಿ. ಒಂದು ಸ್ಯಾರಿ ಇದೆ, ಅಮ್ಮ ಕೊಟ್ಟು ಕಳ್ಸಿದ್ರು. ಅನುಪಲ್ಲವಿ ಸೀರಿಯಲ್ಗೆ ಅಂದ್ಬಿಟ್ಟು ಕೊಟ್ಟಿದ್ರು. ಬಟ್ ನೋಡೋಣ, ಅದು ಉಟ್ಕೊಳ್ತೀನಿ, ಚೆನ್ನಾಗಿ ಕಾಣುತ್ತೇನೋ ಗೊತ್ತಿಲ್ಲ, ಬಟ್ ಹಾಕೊಳ್ತೀನಿ. ಸ್ಯಾರಿ ಇದು, ಬಟ್ ಬ್ಲೌಸ್ ಏನೋ ಅಂತ ಚೆನ್ನಾಗಿಲ್ಲ. ಇದು ಹಳೇ ಆಂಟಿದಿರು ಉಡ್ತಾರಲ್ಲ ಆ ತರ ಇದೆ. ಚೆನ್ನಾಗಿದ್ರೆ ಹಾಕೊಳ್ತೀನಿ, ಇಲ್ಲಾಂದ್ರೆ ಅದ್ರಲ್ಲೇ ಯಾವ್ದಾದ್ರು ಒಂದು ಓಕೆ ಇಷ್ಟ ತರ ಇರೋಂಥ ಚೂಡಿದಾರ್ನ ಹಾಕೋತೀನಿ. ಸ್ಯಾರಿನ ಉಟ್ಕೊಂಡಿದ್ದೀನಿ. ಹೇಗೆ ಕಾಣ್ತಿದೆ ನಂಗೆ ಗೊತ್ತಿಲ್ಲ, ಬಟ್ ಇದನ್ನೇ ಮೇಂಟೈನ್ ಮಾಡ್ತೀನಿ. ನೋಡೋಣ. ಫುಲ್ ಲಾಸ್ಟ್ ಇಯರ್ ಕೂಡ ಬ್ಲೂ ಕಲರ್ ಉಟ್ಕೊಂಡಿದ್ದೆ, ಇವಾಗಲೂ ಬ್ಲೂ ಕಲರ್ ಉಟ್ಕೊಂಡಿದ್ದೀನಿ. ಫುಲ್ ಜಿಗಮ ಅಂತ ಫುಲ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಯಾಕಂದ್ರೆ ರೋಡ್ ಫುಲ್ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು, ಸಿಕ್ಕಾವಡೆ ಜನ ಇರ್ತಾರೆ, ನಂಗೆ ಚೆನ್ನಾಗಿ ಗೊತ್ತು.
ಅದಕ್ಕೆ ಫಸ್ಟ್ ಪ್ರಿಕಾಷನ್ಸ್ ತಗೊಬಿಡೋಣ. ಸೊ ಪ್ರಿಕಾಷನ್ಸ್ ಇಟ್ಸ್ ಪ್ರಿಕಾಷನ್ಸ್. ಈ ಸಾರಿದೆ ಬ್ಲೌಸು ಅಂತ ಅಮ್ಮ ಹೇಳಿದ್ರು ನನಗೆ, ಬಟ್ ಗೊತ್ತಿಲ್ಲಪ್ಪ. ಒಂದ್ಸತಿ ಛತ್ರಿನೂ ಕ್ಯಾರಿ ಮಾಡ್ತೀನಿ, ಬಿಕಾಸ್ ಮಳೆಗಳ ಬಂದ್ಬಿಡ್ತು ಅಂದ್ರೆ ಏನು ಮಾಡೋದು. ಮೇಕಪ್ ಏನ್ ಮಾಡ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಇವತ್ತು ಅದೇ ಮಾಡೋದು. ಕಡಿಮೆ ಮೇಕಪ್ ಮಾಡ್ಕೊತೀನಿ ಇವತ್ತು. ಕಡಿಮೆ ಅಂದ್ರೆ ಯಾವಾಗಲೂ ಕಡಿಮೆನೇ ಮಾಡ್ಕೊಡೋದು ರಿಯಲ್ ಲೈಫಲ್ಲಿ. ನನಗೆ ಇವನ್ ಸ್ಕ್ರೀನ್ ಮೇಲೆ ಕೂಡ ಜಾಸ್ತಿ ಮೇಕಪ್ ಮಾಡ್ಕೊಳಕ್ ಇಷ್ಟ ಇಲ್ಲ, ಬಟ್ ಕ್ಯಾರೆಕ್ಟರ್ ತಕ್ಕಂಗೆ ಅವರೇ ಮಾಡ್ತಾರೆ. ಅದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಬೇಡ ಅಂತ ಹೇಳಿದ್ರೆ ಚಾನಲ್ ಕೇಳಲ್ಲ. ಅದಕ್ಕೆ ಡಿಸೈಡ್ ಆಗಿದ್ದೀನಿ, ಫುಲ್ಲು ನನ್ನ ಫೇಸ್ ಪೂರ್ತಿ ಕ್ಲಿಯರ್ ಆದ್ಮೇಲೆ ನಾನು ಮೇಕಪ್ ಹಾಕ್ಸ್ಕೊಳಲ್ಲ. ತುಂಬಾ ಅಂದ್ರೆ ತುಂಬಾ ಮಿನಿಮಲ್ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅವರು ಒಕ್ಕೋತರ ಇಲ್ವಾ ಅಂತ. ಏನೆಲ್ಲ ಬಳಸಿರ್ತೀನಿ ಎಲ್ಲಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಅಂಡ್ ಈ ಸೀರೆ ದಯವಿಟ್ಟು ಎಂತದೆ ಅಂತ ಮಾತ್ರ ಕೇಳ್ಬಿಡಿ. ನಮ್ಮಮ್ಮ ತಂದು ಹೊಲಿಸಿ ಕೊಟ್ಟಿರೋದು ಅನುಪಲ್ಲವಿಗೆ ಅಂದ್ಬಿಟ್ಟು. ಐಬ್ರೋ ಬಿಟ್ಬಿಡೋಣ ಅಂತೀನಿ, ಫುಲ್ ಕಾರ್ ತರ ಬೆಳ್ಕೊಂಡ್ಮೇಲೆ ಇನ್ನೂ ದಪ್ಪ ಮಾಡಿಸ್ಬೇಕು ಅಂತ. ನೀವು ಅಷ್ಟೇ ಒಂದು 2-3 ಮಂತ್ಸ್ ಆದ್ರೂ ಬಿಟ್ಬಿಡಿ. ಗ್ರೋತ್ ನಿಮ್ಗೆ ಏನಾದ್ರು ಕಡಿಮೆ ಗ್ರೋತ್ ಇದ್ರೆ, ನನಗೆ ಆಗತ್ತೆ ಗ್ರೋತ್ ಇದೆ, ಹಾಗಾಗಿ ನಾನು ಲೈಕ್ 1 ಮಂತ್ಗೆ ಆ ಥರ ಮಾಡಿಸ್ತಾ ಇರ್ತೀನಿ. ನಿಮ್ಗೆ ಏನೋ ತುಂಬಾ ಕಡಿಮೆ ಗ್ರೋತ್ ಇದೆ ಅಂತಂದ್ರೆ ಒಂದು 2 ಮಂತ್ಸ್ ಅಟ್ಲೀಸ್ಟ್ ಬಿಡಿ. 2 ಮಂತ್ಸ್ ಬಿಟ್ಟು ಆಮೇಲೆ ಐಬ್ರೋ ಮಾಡಿಸಿ ಪಾರ್ಲರ್ಗೆ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಬೆಳೀತಾ ನೀವು ಶೇವ್ ಮಾಡ್ತಿದ್ರೆ ನಿಮ್ಗೆ ಗ್ರೋತೇ ಆಗಲ್ಲ. ಸೊ ಹಾಗಾಗಿ ಬಿಟ್ಟು ಆಮೇಲೆ ನೀವು ಐಬ್ರೋನ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಕೂಡ ಸೇಮ್ ಲಿಪ್ಸ್ಟಿಕ್ನೇ ಬಳಸಿದ್ದೆ. ಇವಾಗ ಅಟ್ಲೀಸ್ಟ್ ನಾನು ಡಿಫ್ರೆಂಟ್ ಲಿಪ್ ಶೇಡ್ ಟ್ರೈ ಮಾಡ್ತೀನಿ. ಬ್ರೌನ್ ಮೈ ಆಲ್ ಟೈಮ್ ಫೇವ್ರೇಟ್. ಆದ್ರೂ ಪ್ರಮೋಷನ್ಸ್ಗೆ ಅಂತೆಲ್ಲ ಬರುತ್ತೆ ಗೊತ್ತಾ, ಅದನ್ನ ನಾನು ಯೂಸ್ ಮಾಡ್ಬೇಕಲ್ವಾ, ಹಾಗಾಗಿ ಟ್ರೈ ಮಾಡಿ ನೋಡ್ತೀನಿ. ಕೆಲವೊಂದು ತುಂಬಾ ಇಷ್ಟ ಆಗ್ಬಿಡುತ್ತೆ ನನಗೆ. ದಿಸ್ ಶೇಡ್ ಇಸ್ ಗುಡ್ ಅಲ್ಲ. ಇಟ್ಸ್ ನಾಟ್ ಬ್ರೌನ್ ಆಯ್ತಾ, ಇಟ್ಸ್ ಪಿಂಕ್. ಲ್ಯಾಕ್ಮಿ ಮಸ್ಕಾರ ಆಯ್ತು ಆಯ್ತಾ. ಮೊನ್ನೆ ಹಾಕೊಂಡು ಹೋಗಿದ್ದೀನಿ ಶೂಟಿಂಗ್ ಹೋಗ್ಬೇಕಾದ್ರೆ, ನನಗೆ ಆಗಲೇ ಇಲ್ಲ ಅದು. ಯಾಗ್ರು ನಂದೇ ದೇಪ್ತೀರಾ, ಏನ್ ಮಾಡಕ್ಕಾಗತ್ತ. ಇದು ಸಕ್ಕದಾಗಿರುತ್ತೆ ಮಸ್ಕಾರ ಅಲ್ಲ. ಇದು ಸ್ಟೇಜ್ ಹೊರತು ಆಯ್ತಾ. ಇದನ್ನ ರಿಮೂವ್ ಮಾಡೋದು ಈಸಿನೇ, ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಬಟ್ ಟೆಕ್ನಿಕ್ ಗೊತ್ತಾದ್ರೆ ಈಸಿ. ಜಸ್ಟ್ ವಾಟರ್ ಸ್ಪ್ರೇ ಮಾಡಿ ಹಿಂಗಂದ್ರೆ ಬಂದ್ಬಿಡಬೇಕು. ಇಯರಿಂಗ್ಸ್ಗೆ ಪುಟಾಣಿ ಜುಮ್ಕಿ ಇದೆ ಆಯ್ತಾ, ಚೆನ್ನಾಗಿ ಕಾಣುತ್ತಲ್ಲ, ಚೆನ್ನಾಗಿ ಕಾಣುತ್ತೆ. ಇದು ಎಲ್ಲಿ ಚಿಕ್ಕಪೇಟೆಯಿಂದ ತಂದಿದ್ದು. ಕ್ಯೂಟು. ನಮ್ಮ ಅಕ್ಕದೊಂದು ಸರ ಆಯ್ತು ಆಯ್ತಾ, ಅದೇ ಜುಮ್ಕಿ ಕಲ್ಲೋಯ್ತು. ಸೇಮ್ ಇಷ್ಟೇ ಸೈಜ್ ಇದೆ ಇದು. ನಮ್ಗೆ ಆ ಸರಕ್ಕೆ ಮ್ಯಾಚ್ ಆಗುವಂತ ಜುಮ್ಕಿ ಹುಡುಕ್ತಿದೆ ಇದೇ ಸೈಜಲ್ಲಿ. ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಹುಡುಕ್ತೆ ಒಂದು ಜುಮ್ಕಿ ಸಿಕ್ತು ಸಿಮಿಲರ್, ಆ ಸರಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುವಂತ ಒಂದು ಜುಮ್ಕಿ ಸಿಕ್ತು ತಂದಿಟ್ಟಿದ್ದೀನಿ. ಸೊ ಸಕ್ಕದಾಗಿದೆ, ಯಾವಾಗಾದ್ರೂ ಯೂಸ್ ಮಾಡ್ತೀನಿ. ತಿಲಕ ಇಡ್ತೀನಿ, ಮುಟ್ಟಿರ್ತೀನಿ. ಸೊ ತಿಲಕ ಎಷ್ಟೋ ದಿವಸ ಆಯ್ತು ಇಟ್ಟಿರ್ಲಿಲ್ಲ, ಇವತ್ತು ಇಡ್ತೀನಿ. ಬಿಕಾಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಇವತ್ತು ಇಟ್ಟಿಲ್ಲ ಅಂದ್ರೆ ಹೇಗೆ. ಸೊ ಇವತ್ತು ತಿಲಕ ಇಟ್ಟು ಕಾಜಲ್ ಹಾಕ್ಲಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಇನ್ ಬಿಟ್ವೀನ್ ತಿಲಕ ಇಟ್ಟ ಮೇಲೆ ಡಿಸೈಡ್ ಮಾಡ್ತೀನಿ. ತಿಲಕಗೆ ಗಂಧ ಇಟ್ಕೊಂಡು ಬಂದೀನಿ. ಬೈ ದ ವೇ ಈ ಗಂಧ ನಾನು ತಗೊಂಡ್ ಬಂದಿದ್ದು ಇಸ್ಕಾನಿಂದ. ಲಾಸ್ಟ್ ಟೈಮ್ ತುಂಬಾ ಜನ ಹೇಳಿದ್ರಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವನ್ ತುಳಸಿ ಮಾಲೆ ಕೂಡ ಅಷ್ಟೇ, ನಾನು ಇಸ್ಕಾನಿಂದ ತಗೊಂಡ್ ಬಂದಿರೋದು. ಅಲ್ಲಿ ಒರಿಜಿನಲ್ ಸಿಗುತ್ತೆ ಅನ್ನೋ ಭಾವನೆ ನಮ್ಗೆ. ಸೊ ಹಾಗಾಗಿ ನಾನು ಅಲ್ಲೇ ತಗೊಂಡ್ಬರ್ತೀನಿ. ಫಸ್ಟ್ ಟೈಮ್ ನಾನು ತಿಲಕ ಇಡ್ಬೇಕಾದ್ರೆ ಐ ಥಿಂಕ್ ಅರ್ಧ ಕೈಯಲ್ಲಿ ಇಟ್ಟಿದೆ, ಅರ್ಧ ಕಡ್ಡಿಯಲ್ಲಿ ಇಟ್ಟಿದೆ. ಬಟ್ ಅಭ್ಯಾಸ ಆಗ್ತಾ ನೀವು ಕೈಯಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಗೆ ಕ್ಲೀನಾಗಿ ಬಂದಿಲ್ಲ ಅಂತಂದ್ರೆ ನೀವು ಕಡ್ಡಿನೇ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಕಡ್ಡಿ ಯೂಸ್ ಮಾಡಿದ್ರೆ ಏನೋ ಆಗ್ಬಿಡುತ್ತೆ, ಅದೆಲ್ಲ ಏನೂ ಇಲ್ಲ. ಇಟ್ಸ್ ಎ ಗುಡ್ ಫೀಲಿಂಗ್ ಆಯ್ತಾ. ಜಸ್ಟ್ ಟ್ರೈ 1 or 2 ನೀವು ಗೊತ್ತಾಗುತ್ತೆ. ಆಕ್ಚುಲಿ ಇವತ್ತು ಉಪವಾಸ ಇದ್ರೆ ಒಳ್ಳೇದು, ಬಟ್ ನನಗೆ ಉಪವಾಸ ಇರೋಕ್ಕೆ ಆಗಲ್ಲ ಅಂದ್ರೆ ನನ್ನ ಬಾಡಿ ಕಂಡೀಷನ್ ಸಪೋರ್ಟ್ ಮಾಡಲ್ಲ. ಬಿಕಾಸ್ ನಾನು ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಇವಾಗ ನನಗೆ 2 days ಮೆಡಿಸಿನ್ ತಗೊಳಕ್ ಹೇಳಿದ್ದಾರೆ. ಬಿಕಾಸ್ ನನಗೆ ನಾಡಿದ್ದು ಸ್ಕ್ಯಾನಿಂಗ್ ಇದೆ. ಸೊ ಹಾಗಾಗಿ ನಾನು ಉಪವಾಸ ಮಾಡಕ್ ಹೋಗಿಲ್ಲ. ಬಟ್ ಇವತ್ತು ಉಪವಾಸ ಮಾಡಿದ್ರೆ ತುಂಬಾ ಪವರ್ಫುಲ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂಡ್ ತುಂಬಾ ಚೆನ್ನಾಗಿರುತ್ತಂತೆ, ಲೈಕ್ ತುಂಬಾ ಒಳ್ಳೇದಾಗತ್ತಂತೆ. ಬಟ್ ಏನ್ ಮಾಡೋದು, ನೀವು ಅಷ್ಟೇ. ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ನಾನು ಟ್ರೈ ಮಾಡ್ತೀನಿ. ಬಟ್ ಪಕ್ಕ ನೆಕ್ಸ್ಟ್ ಇಯರ್ ನಾನಂತೂ ಮಿಸ್ ಮಾಡದೆ ಟ್ರೈ ಮಾಡ್ತೀನಿ ಉಪವಾಸ ಇರೋದಕ್ಕೆ. ಯಾರೆಲ್ಲ ಉಪವಾಸ ಇರೋ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ. ಯಾರೆಲ್ಲ ಕೃಷ್ಣನ ಪೂಜಿಸ್ತೀರಾ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ. ನಮ್ ಲಾಸ್ಟ್ ಟೈಮ್ ನಾವು ಕಮೆಂಟ್ ಹಾಕಿದ್ರೆ, ಇಷ್ಟು ದಿನ ಕೃಷ್ಣ ಅಂತ ಹೇಳ್ತಿದ್ದೆ, ಇವಾಗ ರಾಯರು ಅಂತ ಹೇಳ್ತಿದ್ಯಾ ಅಂತ. ರಾಯರೇ ಕೃಷ್ಣನ ಪ್ರೀತಿಸ್ತಾರೆ ತಾಯಿ. ಸೊ ಕೃಷ್ಣ ಪರಮಾತ್ಮ ನಿಮ್ಗೆ ಹೇಗೆ ಹೇಳಿ ಅಂತ ಗೊತ್ತಿಲ್ಲ. ಇಸ್ ದ ಒನ್ಲಿ ಸೋಲ್ ನಮ್ಮೆಲ್ರಿಗೂ ಕಾಪಾಡ್ತಿರೋದು. ಸೊ
ನಾನು ತುಂಬಾ ಇಷ್ಟಪಡುವಂತ ದೇವರುಗಳು 4 ಇದಾವೆ ಆಯ್ತಾ. ತೀರಾ ಅತಿಯಾಗಿ ಇಷ್ಟಪಡೋದು ನಾನು ಕೃಷ್ಣನೇ. ಆಮೇಲೆ ಹಂಗೆ ಬಂದ್ರೆ ರಾಘವೇಂದ್ರ ಸ್ವಾಮಿನ ಇಷ್ಟಪಡ್ತೀನಿ, ಆಮೇಲೆ ಶಿವಪ್ಪನ ಇಷ್ಟಪಡ್ತೀನಿ, ಗೋವಿಂದನ ಇಷ್ಟಪಡ್ತೀನಿ. ಬೆಳಿಗ್ಗೆ ಎದ್ದು ಶ್ಲೋಕ ಹೇಳ್ಬೇಕಾದ್ರೆ ನನಗೆ ಗೋವಿಂದ ಮತ್ತೆ ಕೃಷ್ಣ ಇಬ್ರು ಒಂದರಲ್ಲೇ ಕಾಣಿಸ್ಕೊಬಿಡ್ತಾರೆ. ಸೊ ಕೃಷ್ಣ ಗೋವಿಂದ ಎಲ್ಲ ಒಬ್ರೆ ಆಯ್ತಾ. ಮಧ್ಯ ಸ್ಟಿಕ್ಕರ್ ಇಡೋಣ ಅಂತ ಅನ್ಕೊಂಡಿದೀನಿ, ಅದಿರುತ್ತೋ ಇರೋ. ಲಾಸ್ಟ್ ಟೈಮ್ ಇಟ್ಟಿದ್ದೆ, ಪ್ಲೀಸ್. ಎಸ್ ಇದೆ. ಓಕೆ, ಕಾಜಲ್ ಇನ್ನು ಯೋಚನೆ ಮಾಡ್ತಿದ್ದೀನಿ, ಕಾಜಲ್ ಬೇಕಾ ಬೇಡವಾ ಅಂತ. ಸುಮ್ಮನೆ ಲೈಟ್ ಆಗಿ ಅಪ್ಲೈ ಮಾಡ್ಬಿಡಲ್ಲ ಅಂತ. ವಾ, ಬ್ಯೂಟಿಫುಲ್ ಐಸ್. ತುಂಬಾ ಜನ ನನಗೆ ಯಾವಾಗ್ಲೂ ಹೋಗ್ಲೋದು ನನ್ನ ಫೀಚರ್ಸ್ ಬಗ್ಗೆ ಹೋಗ್ತಿರ್ತಾರೆ, ಈ ಜಾ ಲೈನ್ ಮತ್ತೆ ನನ್ನ ಕಣ್ಣು. ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಭಗವಂತ ನನ್ಗೆ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನ ನಾನು ನಿಜವಾಗ್ಲೂ ಖುಷಿ ಆಗಿದ್ದೀನಿ. ಅಂಡ್ ಕ್ಯೂಟ್ ಆಗಿದ್ದೀನಿ. ಬಟ್ ಐ ಆಮ್ ನಾಟ್ ಎ ಕ್ಯೂಟ್ ಪರ್ಸನ್ ಆಗ, ಐ ಆಮ್ ಎ ರಗಡ್ ಪರ್ಸನ್. ಬಟ್ ನನ್ನ ಹತ್ರದಲ್ಲಿರೋರಿಗೆ ಗೊತ್ತಾಗಿರುತ್ತೆ ನಾನು ಏನು ಎತ್ತ ಅಂದ್ಬಿಟ್ಟು. ಸೊ ಕೈಂಡ್ ಆಫ್ ಕ್ಯೂಟ್, ಕೈಂಡ್ ಆಫ್ ರಗಡ್ ಎರಡು ಮಿಕ್ಸ್ ಮಾಡಿರುವಂತ ಏನಂತಾರೆ ಪೀಸ್, ಇದು ಮಾಸ್ಟರ್ ಪೀಸ್ ಅಂತಾರಲ್ಲ ಹಂಗೆ. ಸೊ ಎಲ್ಲ ಆಯ್ತು, ಹೊರಡೋಣ. ವಾಚ್ ಒಂದು ಹಾಕೊಳ್ಬೇಕು. ಅಫ್ಕೋರ್ಸ್ ನನ್ನ ಫೇವ್ರೇಟ್, ಇಟ್ಸ್ ಎ ಗಿಫ್ಟೆಡ್ ವಾಚ್ ಆಯ್ತಾ. ನಮ್ಮ ಅಮ್ಮನ್ ಕರ್ಕೊಂಡ್ಬೇಕು ಅಂತ ಅನ್ಕೊಂಡೆ ಟೆಂಪಲ್ಗೆ. ಅವ್ರಿಗೆ ತುಂಬಾ ಹೊತ್ತು ನಿಂತ್ಕೊಳಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ಹಾಗಾಗಿ ಒಬ್ಳೆ ಹೋಗ್ತಾ ಇದೀನಿ. ಅಟ್ಲೀಸ್ಟ್ ಲಾಸ್ಟ್ ಇಯರ್ ಪುಟ್ಟು ನನ್ನ ಜೊತೆ ಇದ್ದ, ಬಟ್ ಪುಟ್ಟುಗೆ ನಾಟಕ ಇರೋ ಕಾರಣ ಅವ್ನು ಬರಕ್ಕಾಗಿಲ್ಲ, ಇಲ್ಲಾಂದ್ರೆ ಅವ್ನ ಜೊತೆ ಹೋಗ್ತಾ ಇದ್ದೆ. ಇವತ್ತು ಒಬ್ಳೆ ಹೋಗ್ತಾ ಇದೀನಿ ದೇವಸ್ಥಾನಕ್ಕೆ. ಯೂಶಲಿ ಒಬ್ಳೆ ಹೋಗಿದ್ದೀನಿ, ಇಲ್ಲ ಅಂತ ಅಲ್ಲ, ನನಗೆ ಅನಿಸ್ತಾಗಲ್ಲ ಒಬ್ಳೆ ಹೋಗ್ಬಿಡ್ತೀನಿ. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ಡೇ ಅಂತಾನೆ ಅನ್ಕೊಳ್ಳಿ. ಮೊನ್ನೆ ರಾಯರದು ಆರಾಧನೆ ಆಯ್ತು, ಅಂಡ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಮುಂದಿನ ತಿಂಗಳು ಕೃಷ್ಣ ಜನ್ಮಾಷ್ಟಮಿ ಇದೆ ಅಂತ ನಾನು RJ ಅವರ ಪೇಜ್ ಅಲ್ಲಿ ನೋಡಿದ್ದು. ಸೊ ಇಟ್ಸ್ ಲೈಕ್ ಖುಷಿ ಆಗ್ತದೆ. ನೋಡೋಣ, ಅವತ್ತು ಆದ್ರೆ ನನಗೆ ಉಪವಾಸ ಇರಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾನು ರಂಗೋಲಿ ನೋಡಿ ಎಷ್ಟು ಪೀಕಾಕ್ ಹಾಕಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಅದಕ್ಕೆ ನಾನೇ ಕೈಯಾರೆ ಹಾಕಿದಲ್ಲ, ಆ ಪ್ರಿಂಟ್ ಬರುತ್ತಲ್ಲ, ಆ ಪ್ರಿಂಟ್ ಅಲ್ಲಿ ಹಾಕಿರೋದು. ಪಾದ ಇತ್ತು, ಬಟ್ ಪಾದ ಸಿಕ್ಕಿಲ್ಲ ನನಗೆ, ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಅಲ್ಲಿಂದ ನಾಮ ಹಾಕೊಂಬಂದಿ ಮನೆಯಿಂದಲೇ. ನಾನು ವೆಂಕಟೇಶ್ ತರ ಕಾಣ್ತೀನಿ ನೋಡಿ. ವೆಂಕಟೇಶ ಗೋವಿಂದ, ಇದು ಕೃಷ್ಣ. ಇವತ್ತು ಇವ್ರದೆಲ್ಲ ಬರ್ಡೇ ವೆಂಕಟೇಶ್ ಅಂತ. ವೆಂಕಿ ನಮ್ ಜಾಕಿ ಇವರು, ಅರ್ಪಿತವ್ರ ಅಪ್ಪ ಇವರು. ಕರೆಕ್ಟ್ ಆಗಿದೆ. ಅರ್ಪಿತನ್ ಯಾರು ಯೂಟ್ಯೂಬ್ ನೋಡ್ತಾ ಇಲ್ಲ, ದಯವಿಟ್ಟು ನೋಡಿ. ನೋಡ್ತಿದ್ದಾರೆ. ಮೊನ್ನೆ ವಿಡಿಯೋ ಮಾಡಿದಳಂತೆ, ಎಲ್ಲ ಡಿಲೀಟ್ ಆಗ್ಬಿಡೈತೆ. ನಂಗೆ ಬೇಜಾರಾಯ್ತು. ಅದನ್ನು ಫಾಲೋ ಮಾಡ್ತಿರೋರೆಲ್ಲ ನನ್ನ ಫಾಲೋ ಮಾಡಿ ಮೆಸೇಜ್ ಮಾಡಿದೀರಾ, ಥ್ಯಾಂಕ್ ಯು. ಸರಿ ಓಡ್ ಬರ್ಲಾ, ಹುಷಾರು ಹುಷಾರು. ಜಾಕಿ ದೋಸೆ ತಿನ್ಸೋಣ. ನೋಡೆ ಬೆಳಗ್ಗೆ ನಾಮ ಹಾಕೊಂಬಂದು ನನಗೆ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ನೋಡ್ರಿ ಲೇಡಿ ಕಿತ್ಕೊತಾ ಇದ್ದಾಳೆ, ಲೇಡಿ ಕಿತ್ಕೊತಾನೆ ಇದ್ದಾಳೆ ನೋಡಿ, ಎಷ್ಟು ಮಾತಾಡಾಳೆ. ಬರ್ಲಾ, ಬಾಯ್. ಆದ್ರೆ ಬೇಗ ಬರ್ತೀನಿ. ಎಲ್ಲೋಗಿದೆ ಈಗ ಹೋಗ್ತೀನಿ, ಬರ್ಲಾ. ಅರ್ಪಿತನ ಮನೆಗೆ ಒಂದು ವಿಸಿಟ್ ಹಾಕ್ಬಿಟ್ಟು ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ, ಅಯ್ಯೋ ಹೊಸ್ದಾಗಿ ಬಂದಿರೋ ನಮ್ಮ ಮನೆಗೆ ಆಯ್ತಾ, ಇವನು ಪಕ್ಕದ ಮನೆಯವನು ಎಷ್ಟು ಚೂಟಿ ಅಂದರೆ ದೇವರೇ, ಕ್ಯೂಟ್ ಅಂತಲೇ ಕ್ಯೂಟ್ ಅಂದ್ಕೊಳ್ಳಿ. ಕುಳ್ಳಿ ಅಂದರೆ ಕುಳ್ಳಿ, ಸಖತ್ತು ತರಲೆ ತಿಮ್ಮಿ. ಆ್ಯಂಡ್ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ನನ್ನ ಲುಕ್ ಎಲ್ಲ ತೋರಿಸ್ಬಿಟ್ಟು ಹೊರಟಿದ್ದಾಯಿತು. ಯಪ್ಪ ಎಲ್ಲಿ ತನಕ ರಶ್ ಇತ್ತು ಅಂದರೆ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಇದೆ ಗೊತ್ತಾ, ಅಲ್ಲಿಂದ ಶುರುವಾಗಿದ್ದು. ಬಟ್ ನಿಜ ಹೇಳ, ಸಿಕ್ಕಾಬಡೆ ಖುಷಿ ಆಯಿತು. ನಾನು ಮೆಂಟಲಿ ಫಿಕ್ಸ್ ಆಗಿ ಬಂದಿದ್ದೆ ಅಂತ ಆಗಲೇ ಹೇಳಿದೆ ನಿಮಗೆ. 3-4 hours ಆಯಿತು ಅಷ್ಟೇ. 3 o'clock ನಾನು ಲೈನಲ್ಲಿ ನಿಂತಿದ್ದು. 6:50 ಐ ವಾಸ್ ಅಟ್ ಹೋಮ್. ಬಟ್ ಅರ್ಥ ಮಾಡ್ಕೊಳ್ಳಿ, 4 hours ನಂದು ಮುಗ್ದೋಗಿತ್ತು. ತುಂಬ ಜನ ಬಂದು ವಾಪಸ್ ಹೋಗ್ಬಿಟ್ರು ಅಂತ. ಅವ್ರು ಯಾರಿಗೂ ಅದೃಷ್ಟನೇ ಇಲ್ಲ ದೇವ್ರನ್ನ ನೋಡೋದಕ್ಕೆ. ವೆಯ್ಟ್ ಮಾಡಿ, ನಿಮ್ಗೆ ನೋಡಬೇಕು ಅನ್ಸಿದ್ರೆ ಖಂಡಿತ ನೀವು ಹೋಗಿ ನೋಡ್ತೀರಾ. ನಾನು ಹೇಳೋದೇನು ಅಂದರೆ, ನಾವು ಯಾರನ್ನಾದ್ರೂ ಪ್ರೀತಿಸಿದ್ರೆ ಅಥವಾ ನೀವು ಯಾರಾದರೂ ಲವ್ ಮಾಡ್ತಾಯಿದ್ರೆ, ಇಲ್ಲ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇ, ಡೋಂಟ್ ಮೈಂಡ್. ಲವರ್ನ ನೋಡಬೇಕು ಅಂತಂದರೆ ನೀವು ಎಷ್ಟು ದೂರ ಆದರೂ ಹೋಗ್ತೀರಾ. ಆಮೇಲೆ ವೆಯ್ಟ್ ಮಾಡಬೇಕು ಅಂತಂದರೆ ವೆಯ್ಟ್ ಮಾಡ್ತಾರೆ. ಬಿಕಾಸ್ ಈವನ್ ಐ ಹ್ಯಾವ್ ಡನ್ ಸಚ್ ಥಿಂಗ್ಸ್. ಅದಕ್ಕೆ ಹೇಳ್ತಾ ಇರೋದು, ನಾನು ದಿನಗಟ್ಟಲೆ ಕಾದಿದ್ದೀನಿ ರೋಡಲ್ಲಿ 4 ಅವರ್ ಕಾದಿದ್ದೀನಿ ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ಈ ಥರ ನಮ್ಮ ಲವರ್ಸ್ ಬರ್ತಾರೆ ಅಂದ್ಬಿಟ್ಟು ನಾವು 4 hours 5 hours ವೆಯ್ಟ್ ಮಾಡಬೇಕಾದ್ರೆ ನಾವು ಯಾಕೆ ದೇವರಿಗೆ ನಾವು ಹೋಗಿ ಲೈನಲ್ಲಿ ನಿಂತು ನೋಡ್ಕೊಂಡು ಬರೋಕ್ಕಾಗಲ್ಲ? ಸೊ ನನಗೆ ಅನಿಸಿದ್ದು ಅದೇ. ನಾನು ಪ್ರೀತಿಸ್ತೀನಿ ಕೃಷ್ಣನ, ಹಾಗಾಗಿ ಯಾರ್ಯಾರಿಗೋ ಕಾದಿದ್ದೀನಂತೆ. ನನ್ನ ಜೀವನನ ಬದಲಾಯಿಸಿದಂಥ ಕೃಷ್ಣನಿಗೋಸ್ಕರ ನಾನು 4 hours ಸ್ಪೆಂಡ್ ಮಾಡೋಕ್ಕಾಗಲ್ವಾ ಅಂತ ಅನ್ನಿಸ್ತು ನನಗೆ. ಸೊ ಹೋಗಿ ಕಣ್ಣು ತುಂಬ ನೋಡಿಕೊಂಡು ಮಾತಾಡಿಸಿ ಕಣ್ಣಲ್ಲಿ ನೀರು ಹಾಕಿ ವಾಪಸ್ ಮನೆಗೆ ಬಂದೆ. ತುಂಬ ಖುಷಿಯಾಯಿತು. ಬಂದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಜುವೆಲ್ರಿ ಎಲ್ಲ ಎತ್ತಿಟ್ಬಿಟ್ಟು ಆ್ಯಂಡ್ ಸೀರೆ ಎಲ್ಲ ಚೇಂಜ್ ಮಾಡಿಕೊಂಡೆ. ಅಷ್ಟರಲ್ಲಿ ಅಪ್ಪ ಕಾಲ್ ಮಾಡಿದ್ರು, ಕೆಳಗಡೆ ಬಾ, ಅಮ್ಮ ಪಾಟ್ ಎಲ್ಲ ಕೊಟ್ಟಿದ್ದಾರೆ ತೊಗೊಂಡೋಗು ಅಂತ. ಸೊ ಮತ್ತೆ ಕೆಳಗಡೆ ಹೋಗಿ ಎಲ್ಲ ತಂದಿದ್ದಾಯಿತು. ಆಮೇಲೆ ಅಪ್ಪನೂ ಬಂದರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಅಪ್ಪನ ಜೊತೆ ಮಾತಾಡಿ, ನಮ್ಮ ಅಪ್ಪ ಪಾಪ ಈ 2 floor ಹತ್ತು ಬರೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರ್ತಾರೆ. ಅದರಲ್ಲೂ ನಮ್ಮ ಅಪ್ಪ ಹೋಗಿ ವಾಟರ್ ಕ್ಯಾನ್ ತೊಗೊಂಡು ಬರ್ತಾರೆ. ನಂಗೆ ಅದೇ ಖುಷಿ. ಹೇಳ್ತೀನಿ ಬಿಡಪ್ಪ ಅಂತ ಕೇಳಲ್ಲ ನಮ್ಮಪ್ಪ.
ನೋಡಿ ಚಾರ್ಜರ್ ವೈರ್ನ ಕೂತ್ಕೆಗೆ ಹಾಕ್ಕೊಂಡು. ಆ್ಯಂಡ್ ನೆಕ್ಸ್ಟು ಅನ್ನಕ್ಕೆಟ್ಟು ಊಟ ಮಾಡಿದೆ. ಆ್ಯಂಡ್ ನೆನ್ನೆ ಡಾಕ್ಟರ್ ನನಗೆ ಬೈದರು, ಬ್ಲಡ್ಡೇ ಬರ್ತಿಲ್ಲ ನಮಗೆ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ, ಊಟ ತಿನ್ನಲ್ಲ ಅನಿಸುತ್ತೆ ನೀವು ಅಂತ. ಅದಕ್ಕೆ ನಮ್ಮಮ್ಮ 3 ಥರ ಪಲ್ಯ ಮಾಡಿಕೊಟ್ರು. ಹೊಟ್ಟೆ ತುಂಬ ತಿಂದಿದ್ದೀನಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇಸ್ಕರಿಂದ ಏನೇನು ತಂದೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಳಸಿ ಮಾಲೆ ಇದೆ. ಆ್ಯಂಡ್ ಇದರಲ್ಲಿ ನಾನು ಇವತ್ತು ಗೋವಿಂದನ ತೊಗೊಂಡು ಬಂದಿದ್ದೀನಿ. ನಮ್ಮ ಮನೆಗೆ ಗೋವಿಂದ ಇರಲಿಲ್ಲ, ಅದಕ್ಕೋಸ್ಕರ ಗೋವಿಂದನ ತೊಗೊಂಡು ಬಂದೆ. ಆ್ಯಂಡ್ ಎಲ್ಲ ಆದಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಇತ್ತೀಚೆಗೆ ತುಂಬ ಧ್ಯಾನ ಕೊಟ್ಬಿಟ್ಟಿದ್ದೀನಿ ಸ್ಕಿನ್ ಕೇರ್ಗೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ನೀಟಾಗಿ ಮೇಕಪ್ ಏನಿತ್ತು ಅದನ್ನ ರಿಮೂವ್ ಮಾಡಿಕೊಂಡೆ. ಅಂದರೆ ಬರೀ ಲಿಪ್ಸ್ಟಿಕ್ ಮತ್ತು ಮಸ್ಕಾರ ಒಂದಿತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಕ್ಕೊಂಡು. ಆ್ಯಂಡ್ ಅಂಡರ್ ಆರ್ಮ್ಸ್ಗೆ ಗ್ಲೈಕಾಲಿಕ್ ಆ್ಯಸಿಡ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ಗೈಸ್, ನಾನು ಏನೆಲ್ಲ ಬಳಸಿದ್ದೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು ಆಯಿತಾ. ಆ್ಯಂಡ್ ನೆಕ್ಸ್ಟು ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದೇ ಹೇಳಿದ್ನಲ್ಲ ನಂಗೆ ಲಾಸ್ಟ್ ಟೈಮಲ್ಲೇ, ಬಾಡಿ ಲೋಷನ್ ಹಚ್ಕೊಂಡು ಮಲಗೋದ್ರಿಂದ ಮತ್ತೆ ಬೆಳಗ್ಗೆ ಎದ್ದು ನೋಡಿದಾಗ ನಮ್ಮ ಸ್ಕಿನ್ ತುಂಬಾ ಮಾಯ್ಸ್ಟ್ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಹಚ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ರೋಲನ್ ಅಪ್ಲೈ ಮಾಡಿ, ಡರ್ಮಾ ರೋಲರ್ ಅಂತ ಬರುತ್ತೆ, ಅದನ್ನ ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಆರ್ಡ್ರ್ ಮಾಡಿ ಆಲ್ಮೋಸ್ಟ್ 1.5 ವರ್ಷ ಮೇಲೆ ಆಯಿತು ಅಂತ ಅಂದ್ಕೊಳ್ಳಿ. ಅಮೆಝಾನ್ ಅಂತ ತರಿಸ್ಕೊಂಡಿದ್ದು. ಬಟ್ ಅವಾಗವಾಗ ಯೂಸ್ ಮಾಡ್ತೆ, ನನ್ನ ಮೂಡ್ ಮೇಲೆ ಡಿಪೆಂಡು. ಸೊ ಮತ್ತೆ ಡಿಸೈಡ್ ಮಾಡಿದೆ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ಪೇನ್ ಆಗುತ್ತೆ ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ, ಬಯೋಡರ್ಮಾ ಅವ್ರದ್ದು, ಚೆನ್ನಾಗಿದೆ ಅಂತ ಲಾಸ್ಟ್ ಟೈಮ್ ಹೇಳಿದೆ. ಸೊ ಐ ವಾಂಟ್ ಬೈ ಬಿಗ್ ಬಾಟಲ್, ಐ ಬೈ. ಸೊ ನೆಕ್ಸ್ಟ್ ಲಿಪ್ ಬಾಮ್ ಎಲ್ಲ ಹಚ್ಕೊಂಡು ನೀಟಾಗಿ ತಲೆಲ್ಲ ಲೈಕ್ ಕ್ಲಿಪ್ ಹಾಕ್ಕೊಂಡು. ಬೆಳಗ್ಗೆ ಜರ್ನಲ್ ಬರೆದಿರಲಿಲ್ಲ, ಹಾಗಾಗಿ ಇವಾಗ ಕೂತ್ಕೊಂಡು ಬರಿತಾ ಇದ್ದೀನಿ. ತುಂಬ ಜನ ಜರ್ನಲ್ ಬರಿತೀರಾ, ಹೇಗೆ ಬರಿತೀರಾ ಅಂತ ಕೇಳ್ತೀರಾ. ನಾನು ಒಂದೇ ಸ್ಟಾರ್ಟಿಂಗ್ ಏನು ಬರಿತೀನಿ ಅದನ್ನು ಮಾತ್ರ ನಿಮ್ಗೆ ಕೇಳ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸೋ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ವಾಟ್ ಆಲ್ ಯು ಹ್ಯಾವ್ ಗಿವನ್ ಟು ಮೀ ಅಂತ ಫಸ್ಟು ಬರಿತೀನಿ. ಇದನ್ನು ಬರೆದು ನೆಕ್ಸ್ಟ್ ನಾನು ಥ್ಯಾಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಅಷ್ಟೇ, ನಾನು ಇವಾಗ ಏನು ಹೇಳಿದೆ ಅದನ್ನು ಮಾತ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಏನು ಬರೀಬೇಕು ಅಂತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ಜರ್ನಲೆಲ್ಲ ಬರೆದು ಟ್ಯಾಬ್ಲೆಟ್ ತೊಗೋಬೇಕಿತ್ತು. ನೋಡಿ ಇದೇ ಟ್ಯಾಬ್ಲೆಟ್ ಕೊಟ್ಟಿರೋದು ನನಗೆ, 2 ಟ್ಯಾಬ್ಲೆಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮುಂಚೆ ಕೊಟ್ಟಿದ್ದಾರೆ. ಸೊ 2 ಡೇಸ್ ಇದನ್ನು ತೊಗೋಬೇಕಾಗತ್ತೆ. ಆಮೇಲೆ ನಮ್ಮಮ್ಮಂಗೆ ಕಾಲ್ ಮಾಡಿ ಮಾತಾಡಿದ್ದಾಯಿತು. ಸೊ ಇದಾಗುತ್ತೆ ಇವತ್ತಿನ ವ್ಲಾಗ್. ಯಾರೆಲ್ಲ ಕೃಷ್ಣ ಜನ್ಮಾಷ್ಟಮಿ ಆಚರಿಸಿದ್ರಿ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಸಕ್ಕತ್ತಾಗುತ್ತೆ ಇವತ್ತು, ಇಡೀ ದಿನ ತುಂಬ ಖುಷಿಯಾಗಿದೆ ಇವತ್ತು ನಾನು. ಹಾಗೆ ಯಾರಾದರೂ ನನ್ನ ಇಸ್ಕಾನಲ್ಲಿ ನೋಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್.